ಉಡುಪಿಯ ಶ್ರೀಕೃಷ್ಣ ಮಠ ಮತ್ತೊಂದು ಪರ್ಯಾಯೋತ್ಸವಕ್ಕೆ ಸಿದ್ಧವಾಗುತ್ತಿದೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠ ಆರೋಹಣ ಮಾಡಲಿದ್ದಾರೆ. ಪರ್ಯಾಯ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಾಂಪ್ರದಾಯಿಕ ದಾನ ಮುಹೂರ್ತ ಜರುಗಿದೆ. ಉಡುಪಿಯ ಕೃಷ್ಣದೇವರನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಕೃಷ್ಣದೇವರಿಗೆ ಪ್ರತಿದಿನ ಷೋಡಶೋಪಚಾರ ಪೂಜೆಯೊಂದಿಗೆ 10 ಬಗೆಯ ಖಾದ್ಯಗಳ ನೈವೇದ್ಯ ನಡೆದರೆ, ಮತ್ತೊಂದೆಡೆ ಭಕ್ತರಿಗೆ ದೇವರ ನೈವೇದ್ಯ ಅನ್ನಪ್ರಸಾದದ ರೂಪದಲ್ಲಿ ವಿತರಣೆಯಾಗುತ್ತದೆ. ಇಲ್ಲಿ ನಡೆಯುವ ಅನ್ನದಾಸೋಹದಲ್ಲಿ ಲಕ್ಷಾಂತರ ಜನ ಪ್ರಸಾದ ಸ್ವೀಕರಿಸುತ್ತಾರೆ. ಹಾಗಾಗಿ ಕೃಷ್ಣನ ಪೂಜೆಯನ್ನು ಅನ್ನಬ್ರಹ್ಮನ ಪೂಜೆ ಎಂದು ಕರೆಯಲಾಗುತ್ತದೆ. ಜನವರಿ 18ರಂದು ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಧಾನ್ಯ ಸಂಗ್ರಹಿಸುವ ಮುಹೂರ್ತ ಇಂದು ನಡೆದಿದೆ. ಈ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತಗಳು ನಡೆದಿದ್ದವು. ಎಲ್ಲ ಮುಹೂರ್ತಗಳ ಉದ್ದೇಶ 2 ವರ್ಷಗಳ ಕಾಲ ಭಕ್ತರ ಊಟೋಪಚಾರಕ್ಕೆ ಸಿದ್ಧತೆ ನಡೆಸುವುದೇ ಆಗಿದೆ. ಶಿರೂರು ಪರ್ಯಾಯದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ 18ನೇ ತಾರೀಕು 2026ರಿಂದ 2028 ಜನವರಿ 18ರವರೆಗೆ ನಡೀಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ. ಅದೇ ಮುಹೂರ್ತ ಭತ್ತ ಮುಹೂರ್ತ ಅಂತ ಅಥವಾ ಧಾನ್ಯ ಮುಹೂರ್ತ. ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ, 2ನೇದು ಕಟ್ಟಿಗೆ ಮುಹೂರ್ತ, 3ನೇದು ಅಕ್ಕಿ ಮುಹೂರ್ತ, 2ನೇದು, 3ನೇದು ಕಟ್ಟಿಗೆ ಮುಹೂರ್ತ, 4ನೇದು ಬಂದದ್ದು ಈ ಧಾನ್ಯ ಮುಹೂರ್ತ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ, ಅದನ್ನು ಅಲಂಕಾರ ಮಾಡಿ, ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ಧಾನ್ಯ ಮುಹೂರ್ತದ ಪ್ರಯುಕ್ತ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಶ್ರೀ ಕೃಷ್ಣ ದೇವರು, ಅನಂತೇಶ್ವರ, ಚಂದ್ರಮೌಳೇಶ್ವರ ದೇವರ ದರ್ಶನದ ಬಳಿಕ ನೂರಾರು ಭಕ್ತರು ತಲೆಯಲ್ಲಿ ಅಕ್ಕಿಯ ಮುಡಿಯನ್ನು ಹೊತ್ತು ನಡೆದಿದ್ದಾರೆ. ಧಾನ್ಯವನ್ನು ಸಂಗ್ರಹಿಸುವ ಪ್ರತಿರೂಪದಂತೆ ಈ ಅಕ್ಕಿ ಮುಡಿಯ ಮೆರವಣಿಗೆ ಅಷ್ಟಮಠಗಳ ರಥಬೀದಿಯಲ್ಲಿ ಜರುಗಿದೆ. ವಾದ್ಯ ಮೇಳಗಳೊಂದಿಗೆ ಸಾಗಿದ ಈ ಮೆರವಣಿಗೆ ಕೃಷ್ಣ ಮಠ ಪ್ರವೇಶಿಸಿದೆ. ಕೃಷ್ಣದೇವರ ಆಡಳಿತ ಕಚೇರಿ ಇರುವ ಬಡಗು ಮಾಳಿಗೆಯಲ್ಲಿ ಅಕ್ಕಿಯ ಮುಡಿಗಳನ್ನಿಟ್ಟು ಪೂಜಿಸಲಾಗಿದೆ. ಕಟ್ಟಿಗೆಗಳನ್ನು ಸಾಂಪ್ರದಾಯಿಕವಾಗಿ ಜೋಡಿಸಿ ರಥ ನಿರ್ಮಿಸುವುದು ಉಡುಪಿಯ ಸಂಪ್ರದಾಯ. ಈ ರೀತಿ ನಿರ್ಮಿಸಲಾದ ಕಟ್ಟಿಗೆ ರಥಕ್ಕೆ ಇಂದು ಶಿಖರ ಪ್ರತಿಷ್ಠೆ ನಡೆದಿದೆ. ಧಾನ್ಯ ಮುಹೂರ್ತದ ಮೂಲಕ ಇವತ್ತು ಎಲ್ಲ ಈ ಪರ್ಯಾಯದ ಸಂದರ್ಭದ ಎಲ್ಲ ಮುಹೂರ್ತಗಳು ಕೊನೆಯಾಗಿದೆ. ಇನ್ನು ಕೇವಲ 1 ತಿಂಗಳು 3 ದಿನ ಈ ಪರ್ಯಾಯದ ಸಂಭ್ರಮಕ್ಕೆ ಬಾಕಿ ಉಂಟು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು 8 ವಲಯ ಜಿಲ್ಲೆಗಳಲ್ಲಿ, ಅದೇ ರೀತಿ ಹೊರ ರಾಜ್ಯಗಳಲ್ಲಿರ್ಬೋದು, ನಮ್ಮ ರಾಜ್ಯದ ಪ್ರಮುಖ ಭಾಗಗಳಾದ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ, ಬೆಂಗಳೂರು, ಹೊರಭಾಗದಾದ ಚೆನ್ನೈ, ಹೈದರಾಬಾದ್, ಮುಂಬೈಯಲ್ಲಿ ಕೂಡ ತಯಾರಿಗಳಾಗಿದೆ. ಸ್ವಾಮೀಜಿಯವರು ಕೂಡ ತನ್ನ ಸಂಚಾರವನ್ನು ಪ್ರತಿನಿತ್ಯ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ಪುರಸ್ಕಾರಗಳೊಂದಿಗೆ ಕೈಗೊಳ್ತಿದ್ದಾರೆ. ಇವತ್ತಿನ ಈ ಧಾನ್ಯ ಮುಹೂರ್ತದ ಮೂಲಕ ಮುಂದಿನ 1 ತಿಂಗಳ ಈ ಅವಧಿಯಲ್ಲಿ ಇನ್ನಷ್ಟು ಈ ಒಂದು ತಯಾರಿಯ ಬಗ್ಗೆ ಚುರುಕು ಮುಟ್ಟಿಸುವಂಥ ಕೆಲಸ ಕಾರ್ಯಗಳಾಗ್ತಿದೆ. ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥರ ಅನಿರೀಕ್ಷಿತ ಸಾವಿನ ನಂತರ ಮಠದಲ್ಲಿ ಅನೇಕ ಗೊಂದಲಗಳು, ವಿವಾದಗಳು ಏರ್ಪಟ್ಟಿತ್ತು. ಇದೀಗ ಶಿರೂರು ಮಠಕ್ಕೆ ಪೀಠಾಧಿಕಾರಿಯಾಗಿ ಬಂದಿರುವ ಶ್ರೀ ವೇದವರ್ಧನ ತೀರ್ಥರು ತಮ್ಮ ಅತ್ಯಂತ ಎಳವೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠಾರೋಹಣ ಮಾಡುತ್ತಿರುವುದು ವಿಶೇಷವೆನಿಸಿದೆ.